ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ವೈಶಾಖ ಮಾಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ವೈಶಾಖ ಮಾಸದಲ್ಲಿ ಏನು ಅಷ್ಟೊಂದು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಂಡ್ರೆ ನಿಮಗೆ ಒಂಥರ ಖುಷಿಯಾಗುತ್ತೆ, ಎಷ್ಟೊಂದು ವಿಚಾರಗಳಿವೆ ಅಲ್ಲ ಅಂತೇಳಿ. ಈಗ ನಾವು ಮೊದಲು ಎಂದು ಪ್ರಾರಂಭ ಅಂತ ತಿಳಿದುಕೊಳ್ಳೋಣಂತೆ. ವೈಶಾಖ ಮಾಸ ಅಂದರೆ ಪ್ರಾರಂಭವಾಗುವಂಥದ್ದು 17ನೇ ತಾರೀಕು ಏಪ್ರಿಲ್ ಶುಕ್ರವಾರ ಸಾಯಂಕಾಲ 5:22 ಪ್ರಾರಂಭವಾಗಿರುವಂಥದ್ದು. ಮೇ ತಿಂಗಳಿನ 16ನೇ ತಾರೀಕು ಶನಿವಾರ ಬೆಳಗಿನ ಜಾವ 4:12 ಮುಕ್ತಾಯವಾಗುತ್ತದೆ. ಅಲ್ಲಿಗೆ ನಮಗೆ ವೈಶಾಖ ಮಾಸ ಒಂದು ತಿಂಗಳು ಇರುವಂಥದ್ದು. ಇದರಲ್ಲಿ ಬನ್ನಿ ಏನೆಲ್ಲ ವಿಶೇಷತೆಗಳಿವೆ ಅಂತ ನಾವು ತಿಳಿದುಕೊಳ್ಳೋಣಂತೆ. ವೈಶಾಖ ಮಾಸದ ಒಂದು ಪವಿತ್ರವಾದ ವಿಶೇಷತೆಗಳೇನಪ್ಪ ಅಂತಂದರೆ, ವಿಷ್ಣು ಮತ್ತು ಶಿವನಿಗೆ ಪ್ರಿಯವಾದ ಮಾಸ ಇದು. ಈ ತಿಂಗಳಿನಲ್ಲಿ ವಿಷ್ಣು ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದದ್ದಾಗಿರೋದ್ರಿಂದ ನೀವೊಂದು ವಿಶೇಷವಾಗಿ ಈ ಪೂಜೆ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಫಲ ಸಿಗ್ತದೆ. ಇದ್ರ ಜೊತೆಲಿ ನೀವು ಲಕ್ಷ್ಮೀ ಅಮ್ಮನವರ ಪೂಜೆನೂ ಸಹ ಮಾಡಬೇಕಾಗುತ್ತೆ. ಆ ಒಂದು ಲಕ್ಷ್ಮೀ ಅಮ್ಮನವರ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ವೈಶಾಖ ಮಾಸದಲ್ಲಿ ಸ್ನಾನಕ್ಕೆ ಮತ್ತು ದಾನಕ್ಕೆ ತುಂಬಾ ಮಹತ್ವವಿದೆ. ಹಾಗಾಗಿ ಬೆಳಗ್ಗೆ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಅಂದರೆ ತೀರ್ಥ ಸ್ನಾನ ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ನಿಮಗೆ ಏನಪ್ಪ ಅಂತಂದರೆ, ತೀರ್ಥ ಸ್ನಾನ ಅಂತ ಬಂದಾಗ ಯಾವ ರೀತಿ ಅಂತ ಅನ್ನೋದಾದರೆ, ಈಗ ಗಂಗಾ ಸ್ನಾನ ಆಗಿರ್ಬೋದು, ಅಲ್ಲಿ ಹೋಗಿ ನೀವು ಗಂಗಾ ಸ್ನಾನ ಮಾಡಿಕೊಂಡು ದೇವರ ಒಂದು ದರ್ಶನ ಮಾಡ್ಕೊಂಡು ಮಾಡಿದರೆ ಅದು ಕೋಟಿ ಪುಣ್ಯ ಫಲ ಸಿಗುತ್ತದೆ ಅಂತ ಹೇಳ್ತಾರೆ. ಆದರೆ ಅಷ್ಟು ದೂರ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವಿರುವಂಥ ಸ್ಥಳಗಳಲ್ಲಿ ಮನೆಯಲ್ಲೂ ಕೂಡ ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಒಂದು ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನ ಮಾಡ್ಕೋಬೋದು. ಅಥವಾ ಈ ಒಂದು ಸಮಯದಲ್ಲಿ ನೀವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕೂಡ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬರುವುದು ಕೂಡ ತುಂಬಾ ಒಳ್ಳೆಯದು. ಈ ಒಂದು ಪುಣ್ಯದ ಸಮಯ ಏನಿರುತ್ತೆ ಅಂತಂದರೆ, ಈ ಮಾಸದಲ್ಲಿ ಜಪ, ತಪ ಮತ್ತು ವ್ರತ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಹಲವು ಜನ್ಮಗಳ ಪಾಪಗಳು ಕೂಡ ದೂರವಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಒಂದು ವಿಶೇಷವಾಗಿ ಪೂಜೆ ತೀರ್ಥ ಸ್ನಾನ, ಪೂಜೆ ಮಾಡಿಕೊಳ್ಳುವಂಥದ್ದು, ದಾನ ಮಾಡುವಂಥದ್ದು, ಇದಿಷ್ಟು ನಮಗೆ ಬಹಳ ಬಹುಮುಖ್ಯವಾದದ್ದು. ನೋಡಿ, ಈಗ ದಾನ ಅಂತ ಬಂದಾಗ ಯಾವೆಲ್ಲ ರೀತಿಯಲ್ಲಿ ನಾವು ದಾನ ಮಾಡ್ಬೋದು ಅಂತಂದರೆ, ತುಂಬ ಸರಳವಾಗಿ, ನೀವು ಎಷ್ಟೊಂದು ಖರ್ಚು ಮಾಡಬೇಕು ಅಂತ ಏನಿಲ್ಲ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀವು ನೀರನ್ನು ತೆಗೆದುಕೊಂಡು ಕೊಟ್ಟರೆ ಅದು ಕೂಡ ಜಲದಾನವಾಗುತ್ತದೆ, ಅದು ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಅನ್ನದಾನ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ನೀವು ಅನ್ನದಾನ ಮಾಡುವಂಥದ್ದು. ಆಮೇಲೆ ಬಟ್ಟೆ ದಾನ ಮಾಡುವಂಥದ್ದು, ನಿಮ್ಮ ಕೈಲಿ ಆಗುವಂಥದ್ದು, ಅವರಿಗೆ ಏನೆಲ್ಲ ನೀಡ್ಸಿರುತ್ತೋ ಅವರಿಗೆ ತೆಗೆದುಕೊಂಡು ಹೋಗಿ ಬಟ್ಟೆಗಳನ್ನು ಕೊಡುವಂಥದ್ದು, ಇವೆಲ್ಲವೂ ಕೂಡ ಅನೇಕ ಪಾಪಗಳನ್ನು ನಮಗೆ ನಿವಾರಣೆ ಮಾಡ್ತಾ ಹೋಗುತ್ತದೆ. ಇದರಲ್ಲಿ ನೋಡಿ, ನಾವು ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಈ ವೈಶಾಖ ಮಾಸದಲ್ಲಿ ಬರುವಂಥ ಅಕ್ಷಯ ತೃತೀಯ, ಇದು ತುಂಬ ವಿಶೇಷವಾದದ್ದು. ಹಾಗಾಗಿ ಈ ಒಂದು ವೈಶಾಖ ಮಾಸದಲ್ಲಿ ಬಂದಿರುವಂಥ ಅಕ್ಷಯ ತೃತೀಯದಲ್ಲಿ ನಾವು ವಿಶೇಷವಾಗಿ ಏನೇ ಶುಭ ಕಾರ್ಯ ಮಾಡಿದರೂ ಕೂಡ ಅದು ಅಕ್ಷಯವಾಗುತ್ತದೆ, ಹೆಸರಿನಲ್ಲಿರುವಂತೆ ಅಕ್ಷಯವಾಗುತ್ತದೆ. ಹಾಗೆಯೇ ಚಿನ್ನ ತೆಗೆದುಕೊಳ್ಳುವಂಥದ್ದು, ಮನೆ ವ್ಯವಹಾರ ಆರಂಭಕ್ಕೆ ಎಲ್ಲದಕ್ಕೂ ಕೂಡ ಇದೊಂದು ಉತ್ತಮ ಸಮಯವಾಗಿರುತ್ತದೆ. ಇನ್ನು ಅಕ್ಷಯ ತೃತೀಯ ಬಗ್ಗೆ ನಾನು ತಿಳಿದುಕೊಡುವಂಥದ್ದು ತುಂಬಾ ವಿಚಾರಗಳಿವೆ. ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಆದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಇಷ್ಟೆಲ್ಲ ಅಲ್ಲದೇನೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅದು ಕೂಡ ತುಂಬ ವಿಶೇಷವಾದದ್ದು. ಅದರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ವೈಶಾಖ ಮಾಸದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.